ಹಲೋ, ಐ ಆಮ್ 9481156540. ಈಗ ಶನಿಯ ವಕ್ರೀತನದ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಶನಿ ಮತ್ತು ಗುರು ಇಬ್ಬರು ವಕ್ರಿ ಆದರೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ ಅಂತ ಅರ್ಥ. ಶನಿಯು ವಕ್ರಿ ಆಗುವುದೇ ನಮ್ಮ ಕಾರ್ಮಿಕ್ ಡೆಟ್ಸ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ. ನೋಡಿ, ಈ ಕಾರ್ಮಿಕ್ ಡೆಟ್ಸ್ ಅನ್ನೋದಿತ್ತಲ್ಲ, ಅದು ಸುಮಾರು 300 ವರ್ಷಗಳ ಹಿಂದಿನ ಆತ್ಮವೂ ಆಗ್ಬೋದು, ಅಥವಾ ಈಗಿನ ರೀಸೆಂಟಾಗಿ ಸತ್ತು ಹೋದ ಆತ್ಮವೂ ಆಗ್ಬೋದು. ಅವರುಗಳು ಅದು ಹೇಗೆ ಪ್ರವೇಶ ಮಾಡ್ತಾರೋ, ಯಾವ ರ್ಯಾಂಡಮ್ ಫ್ಯಾಷನ್ನಲ್ಲಿ ಅಥವಾ ಯಾವ ಸರದಿಯಲ್ಲಿ ಅವರು ಎಂಟ್ರಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಒಟ್ಟಾರೆ ಅವರ ಒಂದು ಡೆಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಬರ್ತಾರೆ. ಆದ್ದರಿಂದ ಅವರ ಕುಂಡಲಿಗಳಲ್ಲಿ ಶನಿ ವಕ್ರಿ ಆಗ್ತಾನೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಂಟು. ಈ ಶನಿ ಎನ್ನುವುದು ಏನು ಗೊತ್ತಾ, ಒಂದು ಮ್ಯಾಚುರಿಟಿ ತೋರಿಸ್ತದೆ. ಅಂದರೆ ನಾರ್ಮಲಿ ಶನಿ ರೆಪ್ರೆಸೆಂಟ್ಸ್ ಓಲ್ಡ್ ಪೀಪಲ್, ಮುದುಕರನ್ನು ತೋರಿಸುವುದರಿಂದ ಮುದುಕರು ಒಂದು ರೀತಿಯಲ್ಲಿ ಪ್ರಬುದ್ಧರಾಗಿರ್ತಾರೆ ಅನುಭವದಲ್ಲಿ. ಆದರೆ ಆ ಪ್ರಬುದ್ಧತನ ಈಗಿನ ಜನರೇಷನ್ಗೆ ಅದು ಬೇಡವಾಗಿದೆ. ಹಲೋ, ಐ ಆಮ್ 9481156540. ಈಗ ಶನಿ ರೆಟ್ರೋಗ್ರೇಡ್ ಆದರೆ ಏನು, ಅವನ ಲಿಮಿಟೇಷನ್ಸ್ ಅನ್ನೆಲ್ಲ ಬಿಟ್ಕೊಡ್ತಾನೆ. ಮೊದಲು ಏನು ಲಿಮಿಟೇಷನ್ಸ್ ಇದೆ ಅಂದರೆ, ಶನಿ ರೆಟ್ರೋಗ್ರೇಡ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಅವನು ನಿಮಗೆ ಹ್ಯಾಮರ್ ಹಾಕಿ ಸಮ ಕೊಡ್ತಾ ಇರ್ತಾನೆ. ನೋಡಪ್ಪ, ನೀನು ಲಂಚ ಗಿಂಚ ತೆಗೆದುಕೊಳ್ಬೇಡ, ಸರಿಯಾದ ದಾರಿಯಲ್ಲಿ ಹೋಗು, ಇಲ್ಲ ಅಂದರೆ ನಿನ್ನನ್ನು ನಾನು ಉಡಾಯಿಸಿ ಬಿಡ್ತೇನೆ ಅಂತ ಶನಿ ಹೇಳ್ತಾ ಇರ್ತಾನೆ. ಆಯಿತಾ? ಸೊ ಶನಿ ಏನು ಮಾಡ್ತಾನೆ, ನಿಮಗೆ ಮೇಲೆ ಡಬಲ್ ಚೆಕ್, ಚೆಸ್ನಲ್ಲಿ ಇರ್ತದಲ್ಲ ಚೆಕ್, ಡಬಲ್ ಚೆಕ್ ಹಾಕಲಿಕ್ಕೆ ನೋಡ್ತಾನೆ. ಆಯಿತಾ? ಆದರೆ ರೆಟ್ರೋಗ್ರೇಡ್ ಆದ ತಕ್ಷಣ, ಅಂದರೆ ವಕ್ರಿ ಆದ ತಕ್ಷಣ ಈ ಡಬಲ್ ಚೆಕ್ ಎಲ್ಲ ಹೋಗುತ್ತೆ, ಲಿಮಿಟೇಷನ್ಸ್ ಇಲ್ಲವಾಗುತ್ತೆ. ಆಯಿತಾ? ಸೊ ರೆಟ್ರೋಗ್ರೇಡ್ ಅನ್ನುವುದು ನಿಮ್ಮನ್ನು ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡ್ತಾ ಇರ್ತಾನೆ. ಆಯಿತಾ? ಸೊ ರೆಟ್ರೋಗ್ರೇಡ್ ಅನ್ನೋದು ನಿಮಗೆ ಲಿಮಿಟೇಷನ್ಸ್ ಲೆಸ್, ಬೌಂಡ್ರಿ ಲೆಸ್, ಅಂದರೆ ಆ ಬೌಂಡ್ರಿ ಹಾಕಿರ್ತಾನೆ ಶನಿ ಯಾವಾಗಲೂ. ರಾಹು ಏನು ಬೌಂಡ್ರಿ ಇಲ್ಲದವ. ಶನಿ ಸಾಮಾನ್ಯನಾಗಿರುವಾಗ, ಡೈರೆಕ್ಟ್ ಆಗಿರುವಾಗ, ಮಾರ್ಗೀಯನಾಗಿರುವಾಗ ಅವನಿಗೆ ಲಿಮಿಟೇಷನ್ ಉಂಟು, ಬೌಂಡ್ರಿ ಉಂಟು. ಇಂಥ ಒಂದು ಚೌಕಟ್ಟಿನಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಅದು ಇಲ್ಲ ಅಂದರೆ ತಕ್ಷಣ ಅವನು ರಾಹು ಆಗ್ಬಿಡ್ತಾನೆ. ರೆಟ್ರೋಗ್ರೇಡ್ ಶನಿ ಅಂದರೆ ಒಂದು ರೀತಿಯಲ್ಲಿ ರಾಹು ಅಂತ ನೀವು ತಿಳ್ಕೊಳ್ಬೋದು. ಆಯಿತಾ? ಸೊ ನಾನು ಶನಿಯನ್ನು ಲವ್ ಮಾಡ್ತೇನೆ. ಯಾತಕ್ಕಂದರೆ ನನಗೆ ಶನಿಯು ಮೊದಲು 8 ವರ್ಷ ಶನಿ ದಶೆಯಲ್ಲಿ ಕಷ್ಟ ಕೊಟ್ಟರು ಕೂಡ ಆಮೇಲಿನ ಒಂದು 10 ವರ್ಷ ಭಾಳ ಚೆನ್ನಾಗಿ ಫಲಗಳನ್ನು ಕೊಟ್ಟಿದ್ದಾನೆ. ಆಯಿತಾ? ಇನ್ನು ಸ್ಯಾಟರ್ನ್ ನೇಚರ್ ಏನಂದರೆ ಡಿಲೇ ಅವನು ಡಿಲೇ ಮಾಡೋದಿಲ್ಲ. ಆದರೆ ರೆಟ್ರೋಗ್ರೇಡಲ್ಲಿ ಮಾತ್ರ ಅವನು ಎಂಥದೇ ಆಗಲಿ ಭಾಳ ಸ್ಪೀಡಪ್ ಮಾಡಿಬಿಡ್ತಾನೆ. ಪ್ರಾಜೆಕ್ಟ್ ಆಗಿದ್ರೂ ಕೂಡ ಆ ಪ್ರಾಜೆಕ್ಟನ್ನು ಮುಗಿಸುವವರೆಗೆ ಅವನು ಬಿಡೋದೇ ಇಲ್ಲ. ರೆಟ್ರೋಗ್ರೇಡ್ ಅಂದರೆ ಆ ಥರ. ಅದೇ ಶನಿ ರೆಟ್ರೋಗ್ರೇಡ್ ಇಲ್ಲದಿದ್ದ ಆವಾಗ ಏನಾಯಿತು, ಸೋಂಬೇರಿ ಪಾಪಣ್ಣನಾಗ್ತೀರ, ಲೆಥಾರ್ಜಿಕ್ ಆ್ಯಟಿಟ್ಯೂಡ್, ನಿದ್ದೆ ಮಾಡ್ತಾ ಇರ್ತೀರ. ಆಯಿತಾ? ಒಂದು MSc ಮಾಡಲಿಕ್ಕೂ ನಿಮಗೆ ಛಾವಿ ಹಾಕ್ಬೇಕು, ಮಾಡೋ 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 ಅಂತ. ಆದರೆ ಅದೇ ರೆಟ್ರೋಗ್ರೇಡ್ ಆಗಿದ್ದ ಪಕ್ಷದಲ್ಲಿ ಎಂಥ MSc MBA ಕೂಡ ಫಟಾಫಟ್ ಮಾಡಿಬಿಡ್ತೀರ. ಆಯಿತಾ? ಈ ಶನಿ ಏನು ಮಾಡ್ತಾನೆ, ನಿಮಗೆ ಕ್ಯಾರಿಯರಲ್ಲಿ ಸಕ್ಸೀಡನ್ನಾಗಿ, ಜಯಶಾಲಿಯಾಗಿ ಮಾಡ್ತಾನೆ. ಅದೇ ಅವನ ರೋಲ್ ರೆಟ್ರೋಗ್ರೇಡ್ ಆದಾಗ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೇಗೆ ಶನಿ ಡೈರೆಕ್ಟ್ ಇರುವಾಗ ಆ್ಯಕ್ಟ್ ಮಾಡ್ತಾನೋ ಅದು ಕಂಪ್ಲೀಟ್ ರಿವರ್ಸ್. ನೋಡಿ, ಶನಿ ವಕ್ರಿ ಅಂದರೆ ಹಿಂದ್ಗಡೆ ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ. ನಾನು ರಾಜೇಶ್ ಜೋಶಿಯವರ ಇದನ್ನು ನೋಡಿದ್ದೇನೆ, ಅವರು ಕೂಡ ಹಾಗೆ ಹೇಳ್ತಾ ಇತ್ತು.
ಶನಿ ವಕ್ರಿ ಆದಾಗ ಅದೇ ಪಥದಲ್ಲಿ ವಾಪಸ್ ಹೋಗ್ತಾನೆ ಅಂತ. ನಮ್ಮ ಝೋಡಿಯಾಕ್ನಲ್ಲಿ ಸೈನ್ ತೋರಿಸ್ತಾರೆ ಅವರು. ಇನ್ನು ವಕ್ರಿ ಆದಾಗ, ಧನುರಲ್ಲಿ ವಕ್ರಿ ಆದಾಗ ವೃಶ್ಚಿಕಕ್ಕೆ ವಾಪಸ್ ಬರ್ತಾನೆ, ಅದೆಲ್ಲ ತೋರಿಸೋದು ಕರೆಕ್ಟ್. ಆಮೇಲೆ ಡಿಗ್ರಿ ವೈಸ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ, ಎಲ್ಲ ಇದೆ. ಆಯಿತಾ? ಸೊ ಒಂದು ವೇಳೆ ಶನಿ 3, 7, 10ನೇ ಮನೆಯಲ್ಲಿ ಕೂತ್ರೆ ಏನಾಗ್ತದೆ ಅಂದರೆ, ನಿಮಗೆ ಒಳ್ಳೆ 3ನೇ ಮನೆಯಲ್ಲಿ ಕೂತಿದ್ರೆ 9ನೇ ಮನೆ ನೋಡ್ತಾನೆ ಅಂದರೆ ಇದು ಭಾಗ್ಯವನ್ನು ನೋಡೋದ್ರಿಂದ ನಿಮ್ಮ ಎಜುಕೇಷನ್, ಹೈಯರ್ ಎಜುಕೇಷನ್ ಸಕ್ಸೀಡ್ ಆಗ್ತದೆ. ಈಗ ನೋಡಿ, ಸ್ಟೀವ್ ಜಾಬಿನ ಹಾರೋಸ್ಕೋಪ್ ನೋಡಿದ್ರೆ 3ನೇ ಮನೆಯಲ್ಲಿ ಶನಿ, ಅಂದರೆ ಅವನಿಗೆ ವಿದ್ಯಾಭ್ಯಾಸ ಕಡಿಮೆ. ಅದೇ ಸ್ಟೀವ್ ಜಾಬ್ ಶನಿ ರೆಟ್ರೋಗ್ರೇಡ್ ಆದಾಗ ಅವನ ಹೈಯರ್ ಎಜುಕೇಷನ್ ಕೂಡ ಮಾಡಿಬಿಟ್ಟ ಅಂತೇಳಿ. ಅವನ ಜಾತಕದಲ್ಲಿ ಮರ್ಕ್ಯುರಿ ವಕ್ರಿ ನೋಡಿ. ನೀವು ಏನಂತೀರ, ಮರ್ಕ್ಯುರಿ ವಕ್ರಿ ಆದರೆ ನಿಮ್ಮ ಕತೆ ಗೋವಿಂದ, ಶನಿ ವಕ್ರಿ ಆದ್ರೆ ಕತೆ ಗೋವಿಂದ ಅಂತೀರ. ಗೋವಿಂದನೂ ಇಲ್ಲ, ನಾರಾಯಣನೂ ಇಲ್ಲ. ಮರ್ಕ್ಯುರಿ ವಕ್ರಿ ಆದವನೇ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಹೀರೋ ಆಗಿಬಿಟ್ಟ, ಮೈಕ್ರೋಸಾಫ್ಟ್ ಜೆಂಟಲ್ ಮ್ಯಾನ್. ಓಕೆ, ಸೊ ಅದೇ ಥರ ನೀವು ಸೋಂಬೇರಿಯಿಂದ ಭಾಳ ಆಕ್ಟಿವ್ ಆಗ್ತೀರಾ ಅಂತ ಇದೆ. ಆಯಿತಾ? ಅಂದರೆ ಏನಾಯ್ತು, ನಿಮ್ಮನ್ನು ಅವ ಒಂದು ಪ್ರೋಗ್ರೆಸ್ಸಿನ ಹತ್ರ ಬಿಡ್ತಾ ಇದ್ದಾನೆ. ನೀವು ಪ್ರೋಗ್ರೆಸ್ ಆಗ್ಯಾ, ಸುಮ್ಮನೆ ಕೂತಲ್ಲೇ ಕೂತ್ಕೊಂಬೇಡ, ಕಲ್ಲಿನ ಥರ ಇರಬೇಡ, ಶನಿ ಥರ ಇರಬೇಡ ಅಂತ ಅವನೇ ಹೇಳ್ತಾನೆ. ಆಯಿತಾ? ಸೊ ಶನಿ ಇನ್ನೂ ಏನು ಮಾಡ್ತಾನೆ, ಶನಿ ನಿಮ್ಮ ಪ್ರಾಜೆಕ್ಟನ್ನು ಭಾಳ ಸ್ಮೂತಾಗಿ ನಡ್ಕೊಂಡು ಹೋಗುವಂಗೆ ಮಾಡ್ತಾನೆ. ಆಯಿತಾ? ಸೊ ಆದ್ದರಿಂದ ಯಾರ ಜಾತಕದಲ್ಲೇ ಆಗಲಿ ಶನಿ ವಕ್ರಿ ಆಗಿದ್ದ ಪಕ್ಷದಲ್ಲಿ ಅವರು ವ್ಯಕ್ತಿಗಳನ್ನು ಭಾಳ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ. ನೋಡಿ, ಗುರು ವಕ್ರಿ ಆದರೆ ಏನಾಯಿತು, ವಿಸ್ಡಮ್ ಜಾಸ್ತಿ ಆಯಿತು ಅಂತ ಹೇಳ್ತೇವೆ. ಆಯಿತಾ? ಸೊ ಶನಿ ವಕ್ರಿ ಆದರೆ ಏನಾಯಿತು, ಸ್ಪಿರಿಚುವಲಿಸಮ್ ಕಡೆಗೆ ಮನಸ್ಸು ಹೋಗ್ತದೆ ಅಂತ. ಅಂದರೆ ಮೆಟೀರಿಯಲಿಸ್ಟಿಕ್ ವೆಲ್ತ್ ಬೇಡ, ಶನಿ ವಕ್ರಿ ಆದರೆ ನಮಗೆ ಸ್ಪಿರಿಚುವಲಿಸಮ್ ಸಾಕು. ದೊಡ್ಡ ದೊಡ್ಡ ಸಿದ್ಧಾಂತ ತತ್ವಗಳನ್ನೇ ಮಾತಾಡ್ತಾರೆ. ಕಾರಣ ಶನಿಯು ಆ ಫಿಲಾಸಫರ್ ರಾಶಿಯ ಇದಲ್ವೋ, ಅಧಿಪತಿ ಅಲ್ವೋ, ಯಾವುದು ಕುಂಭ ರಾಶಿ ಅಧಿಪತಿ ಅವನೇ. ಆದ್ದರಿಂದ ಒಂದು ರೀತಿಯಲ್ಲಿ ತಾತ್ವಿಕತೆ ಕೂಡ ಇವರಲ್ಲಿ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ? ಸೊ ರೆಟ್ರೋಗ್ರೆಷನ್ ಅನ್ನೋದು ಅವರನ್ನು ಆ ಒಂದು ಲೈನಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಅರ್ಥ ಆಯಿತು. ಆಮೇಲೆ ಎಲ್ಲಿ ರೆಟ್ರೋಗ್ರೇಡ್ ಇದೆಯೋ ಆ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಅಂದರೆ ರೆಟ್ರೋಗ್ರೇಡ್ ಆಗಲಿಕ್ಕೆ ಕಾರಣ ಏನು, ಕಾರ್ಮಿಕ ಡೇಟ್ಸನ್ನು ಕ್ಲಿಯರ್ ಮಾಡೋದು. ನಿಮ್ಮ ಪಾಸ್ಟ್ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ ಯಾವುದೋ ಒಂದು ಕಾರ್ಮಿಕ ಡೇಟ್ಸ್ ಉಳಿಸ್ಕೊಂಡು ಈ ಜನ್ಮದಲ್ಲಿ ಶನಿ ವಕ್ರಿಯಾಗಿ ಕಾರ್ಮಿಕ ಡೇಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದಿದ್ದೀರ. ಈಗ ನೀವು ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ 1979 ಜನವರಿ ಜಾತಕದಲ್ಲಿ, ಮಿಥುನ ಲಗ್ನ ಜಾತಕದಲ್ಲಿ 2ನೇ ಮನೆಯಲ್ಲಿ ಗುರು ವಕ್ರಿ, ಆಮೇಲೆ 3ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಶನಿ ವಕ್ರಿ. ಸಿಂಹ ರಾಶಿಯಲ್ಲಿ ಶನಿ ವಕ್ರಿ ಆದರೆ ಅದರ ಅಧಿಪತಿ ಯಾರು, ಸೂರ್ಯ. ಸೂರ್ಯ ಯಾರು, ತಂದೆ. ಸೂರ್ಯ ಯಾರು, ಬಾಸ್. ಸೂರ್ಯ ಯಾರು, ಸರ್ಕಾರ. ಇವರೆಲ್ಲರ ಕಾರ್ಮಿಕ್ ಡೆಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ನೀವು ಬಂದಿದ್ದೀರಾ ಅಂತ. ಅದರರ್ಥ ಏನು, ತಂದೆಯ ಋಣವನ್ನು ತೀರಿಸಲೋಸ್ಕರ ಬಂದಿದ್ದೀರಾ. ಆದರೆ ಇಲ್ಲಿ ಬಂದು ಸೂರ್ಯ ದಶೆಯಲ್ಲಿ ತಂದೆಯೊಡನೆ ಜಗಳವಾಡಿದಲ್ಲಿ ಮತ್ತೆ ಕಾರ್ಮಿಕ ಡೆಟ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಾ. ಅದು ನಿಮಗೆ ಬಿಟ್ಟದ್ದು, ನಾವೇನು ಮಾಡಲಿಕ್ಕಾಗೋದಿಲ್ಲ. ಆಯಿತಾ? ಅದೇ ನಾವು ನೋಡಿ 1983 ಜಾತಕದಲ್ಲಿ ಶನಿ ಅಷ್ಟಮದಲ್ಲಿ, ಮೀನ ಲಗ್ನ ಜಾತಕ, ಶನಿ ಅಷ್ಟಮದಲ್ಲಿ ವಕ್ರಿ, ಆಮೇಲೆ ಗುರು ನವಮ ಭಾಗ್ಯದಲ್ಲಿ ವಕ್ರಿ, ಹಾಗೆ ಮರ್ಕ್ಯುರಿ ಧನಸ್ಥಾನದಲ್ಲಿ ವಕ್ರಿ. ಅಂದರೆ ಏನಾಯಿತು, 3 ಗ್ರಹಗಳು ಬಹಳ ಸ್ಟ್ರಾಂಗ್ ಆಗಿದ್ದಾವೆ ಅಂತ. ಅಂದರೆ ಈ ಹುಡುಗಿಗೆ ಬುದ್ಧಿವಂತಿಕೆ ತಾನೇ ಜಾಸ್ತಿ, ಅತಿ ಬುದ್ಧಿವಂತಿಕೆ ಇದೆ. ಆಮೇಲೆ ಶನಿ ಅಷ್ಟಮದಲ್ಲಿ ವಕ್ರಿ ಆಗೋದ್ರಿಂದ ಕಮ್ಮಿ ಅಂದರೆ 80+ 90ವರೆಗೆ ಜೀವನ ಮಾಡ್ತಾಳೆ ಅಂತ. ಅಷ್ಟಮದಲ್ಲಿ ಶನಿ ವಕ್ರಿ ಇರೋದ್ರಿಂದ ಏನಾಯಿತು, ಸ್ಪಿರಿಚುವಲಿಸಮ್, ಅಕ್ಕಲ್ಟ್ ಸೈನ್ಸಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬರ್ತದೆ. ಈಗ ಅವಳಿಗೆ ಯಾವುದೋ ಒಂದು ಇಂಟ್ರೆಸ್ಟ್ ಇಲ್ಲ, ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೆ ಮಾತಾಡ್ತಾ 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 ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಶುರುವಾಯಿತು. ಕಾರಣ ಏನು, ಒಂದು ಭುಜನೋವು. ಭುಜನೋವು ಯಾಕೆ ಬಂತು, 3ನೇ ಮನೆ ರಾಹು ಮತ್ತು ಶುಕ್ರ. ಅದೇ ಮಿಥುನದಲ್ಲಿ ಕಾಲಪುರುಷನ ಚಕ್ರ ಪ್ರಕಾರ ಮಿಥುನ ರಾಶಿ 3ನೇ ಮನೆ, ಅದರ ಅಧಿಪತಿ ಬುಧ. ಆಯಿತಾ? ಬುಧ ವಕ್ರಿಯಾಗಿದ್ದಾನೆ. ಸೊ ಆದ್ದರಿಂದ ಇದೆಲ್ಲ ಒಂದು ಕಾರಣಗಳು ಉಂಟು ಅಂತ ಇಟ್ಕೊಳ್ಳಿ. ಆಯಿತಾ? ಸೊ ಇಷ್ಟನ್ನು ಹೇಳಿ ನಿಮಗೆ ಶನಿಯ ವಕ್ರಿಯ ಬಗ್ಗೆ ತಿಳಿಸಿದ್ದೇನೆ. ಅಂದರೆ ಯಾರು ಹೆದರುವ ಅವಶ್ಯಕತೆ ಇಲ್ಲ. ವಕ್ರಿಗೆ ಆದ ತಕ್ಷಣ ಅಯ್ಯೋ ಸರ್ ನಮ್ದು 6ನೇ ಮನೆಯಲ್ಲಿ ವಕ್ರಿ ಇಲ್ಲ, 12ರಲ್ಲಿ ವಕ್ರಿ, ಅರೆ ಇರಲಿ ಅಯ್ಯ, 12ನೇ ಮನೆ ವಕ್ರಿ ಆದರೆ ನೀವು ಅದೇನು ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಸೊ 12ನೇ ಮನೆ ವಕ್ರಿ ಆದರೆ ಇನ್ನೂ ಒಂದು ಹೇಳ್ತೇನೆ ನಿಮಗೆ,
ವಕ್ರತನಕ್ಕೆ ದುಸ್ಥಾನದಲ್ಲಿ ವಕ್ರಿಯಾಗಿ ಕುಳಿತರೆ ಅದು ಒಂದು ರಾಜಯೋಗ ಅಂತ ತಿಳ್ಕೊಳ್ಳಿ, ಆಯ್ತಾ. ಅಷ್ಟಮದಲ್ಲಿ ವಕ್ರಿ ಆದರೆ ಅಯ್ಯೋ ಏನಾಯ್ತು ಕತಿ ಪಚ್ಚ ಅಂತ ತಿಳ್ಕೊಬೇಡಿ. ಅಷ್ಟಮದಲ್ಲಿ ವಕ್ರಿ ಆದರೂ ಕೂಡ ಅದು ಒಂದು ವಿಪರೀತ ರಾಜಯೋಗ ಅಂತೇಳಿ ಬರ್ತದೆ, ಆಯ್ತಾ. ಸೊ ಅಷ್ಟಮಾಧಿಪತಿ ಷಷ್ಠದಲ್ಲಿ ಕುಳಿತರು, ಷಷ್ಠಾಧಿಪತಿ ಅಷ್ಟಮದಲ್ಲಿ ಕುಳಿತರೆ, ಅಷ್ಟಮಾಧಿಪತಿ ವ್ಯಯದಲ್ಲಿ ಕುಳಿತರೆ, ವ್ಯಯಾಧಿಪತಿ ಷಷ್ಠದಲ್ಲಿ ಕುಳಿತರೆ, ಇದೆಲ್ಲ ವಿಪರೀತ ರಾಜಯೋಗ. ವಕ್ರಿ ಅಂದರೆ ಏನು? ನಿಮ್ಮ ಡೈರೆಕ್ಟ್ ತನವನ್ನು ಬಿಟ್ಟು ವಕ್ರಿಯಾಗಿದ್ದೀರಾ ಅಂದರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಎಫರ್ಟ್ಸನ್ನು ಹಾಕಬೇಕಾಗತ್ತೆ. ಯಾಕಂದರೆ ಶನಿ ಅಲ್ಲಿ ರೆಸ್ಟ್ರಿಕ್ಷನ್ ಎಲ್ಲ ತೆಗೆದುಬಿಟ್ಟ. ಅಂದರೆ ರಾಹು ಥರ ನಿಮ್ಮನ್ನು ಉಂಡಾಡಿ ಗುಂಡನ್ ಥರ ಬಿಟ್ಬಿಡ ಅಂತ ಹೇಳ್ಬೋದು. ಅಂದರೆ ಇದು ಯಾರಿಗೆ ಗೊತ್ತಿಲ್ಲ. ಈಗ ನಾನು ಹೇಳಿದೆ, ನೀವು ಕೇಳಿದಿರಿ. ಈಗ ಇನ್ನು ಮುಂದೆ ನೀವು ಶನಿ ಏನು ನಮ್ಮನ್ನು ಮುಟ್ಟೋದಿಲ್ಲ, ಏನು ಮಾಡೋದಿಲ್ಲ ಅಂಥೇಳಿ ಯಾವುದೋ ಒಂದು ಕಾನಾಜಿಂಗಿ ಕೆಲಸ ಮಾಡಲಿಕ್ಕೆಲ್ಲ ಹೋಗಬೇಡಿ ದಯವಿಟ್ಟು, ಆಯ್ತಾ. ಸೊ ಇದನ್ನು ನಾನು ಹೇಳಿದ ಭಾಷೆಯನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರಿಬೇಕು, ಆಯ್ತಾ. ನಮಸ್ಕಾರ. ಇಲ್ಲಿಗೆ ಮುಗಿಸ್ತೇನೆ. ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ.